ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರು ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲವನ್ನ ನೋಡುತ್ತಿರುತ್ತಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಮಧ್ಯಮ ವರ್ಗದಲ್ಲೇ ಜೀವನ ಮುಗಿದು ಹೋಗುತ್ತದಾ ಅಂತ ಅಂದುಕೊಂಡಿದ್ರೆ ಈ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ. ಮಿಥುನ ರಾಶಿಯವರು ಅಭಿವೃದ್ಧಿಯಾಗಬೇಕು ಅಂದರೆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಮಿಥುನ ರಾಶಿಯವರಾಗಿದ್ದರೆ ಮತ್ತು ದೇವರು ಹಾಗೂ ಜ್ಯೋತಿಷ್ಯವನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸುತ್ತಿರುತ್ತಾರೆ. ಅದೇ ಇನ್ನೂ ಕೆಲವರು ಯಾವುದೇ ರಾಜಯೋಗ ಇಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿರುತ್ತಾರೆ. ಅದಕ್ಕೆ ಮೂಲ ಕಾರಣವೇನೆಂದರೆ ಅವರು ಜಾತಕವನ್ನು ನೋಡಿ ನಾನು ಯಾವ ದಾರಿಯಲ್ಲಿ ಹೋದರೆ ಅಭಿವೃದ್ಧಿಯಾಗ್ತೀನಿ, ಯಾವ ಕೆಲಸವನ್ನು ಮಾಡಿದರೆ ಸಕ್ಸಸ್ ಸಿಗುತ್ತೆ ಅಂತ ಕಂಡುಕೊಂಡಿರುತ್ತಾರೆ. ಮಿಥುನ ರಾಶಿಯವರು ಹೆಚ್ಚಾಗಿ ಮಾತುಗಾರಿಕೆಗೆ ಅಥವಾ ಮಾರ್ಕೆಟಿಂಗ್ ಮೀಡಿಯಾ ಫೀಲ್ಡ್ನಲ್ಲಿ ಕೆಲಸವನ್ನ ಮಾಡುತ್ತಿರುತ್ತಾರೆ. ವೇಗವಾಗಿ ಯೋಚಿಸುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ. ಬಹುಮುಖ ಪ್ರತಿಭೆಗಳಾಗಿರುತ್ತಾರೆ. ಇವರು ಪ್ರಭಾವಶಾಲಿ ಮಾತುಗಾರ, ಅಂದರೆ ಅವರ ಮಾತುಗಳಿಂದ ಇನ್ನೊಬ್ಬರ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡುವಂಥದ್ದು. ಇನ್ನೊಬ್ಬರೇನಾದರೂ ಇವರ ಮಾತುಗಳನ್ನು ಕೇಳಿದರೆ ಖಂಡಿತವಾಗಲೂ ಇವರ ಮಾತುಗಳಿಗೆ ಅವರು ಪ್ರತ್ಯುತ್ತರ ಕೊಡಲು ಕಷ್ಟವಾಗುತ್ತೆ. ಇವರನ್ನು ಮಾತುಗಾರಿಕೆಗೆ ಏನಾದರೂ ಬಿಟ್ಟರೆ ಖಂಡಿತವಾಗಿಯೂ ಇವರೇ ಗೆಲ್ತಾರೆ. ಹೀಗಾಗಿ ಮಾರ್ಕೆಟಿಂಗ್ ಫೀಲ್ಡ್, ಮೀಡಿಯಾ ಫೀಲ್ಡ್ಗಳಲ್ಲಿ ಇವರು ತುಂಬ ಸಕ್ಸಸ್ಫುಲ್ ಆಗಿರುತ್ತಾರೆ. ಒಂದು ಸಭೆಯಲ್ಲಿ ಎಲ್ಲರನ್ನೂ ಮನರಂಜಿಸುವಂತಹ ಗುಣ ಈ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಇನ್ನೊಬ್ಬರನ್ನ ಯಾಮಾರಿಸುವ ಗುಣ ಕೂಡ ಈ ಮಿಥುನ ರಾಶಿಯವರಿಗೆ ಕರಗತವಾಗಿರುತ್ತೆ. ಒಬ್ಬ ಒಳ್ಳೆಯ ಲೀಡರ್ ಆಗಿರುತ್ತಾರೆ ಮತ್ತು ಯಾವುದಕ್ಕೂ ಭಯಪಡುವುದಿಲ್ಲ, ಛಲಗಾರನಾಗಿರುತ್ತಾನೆ. ಯಾವುದೇ ಒಂದು ಕೆಲಸ ಬಂದರೂ ಕೂಡ ಮುನ್ನುಗ್ಗಿ ಮಾಡುವಂತಹ ಗುಣ ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಇಂತಹ ಮಿಥುನ ರಾಶಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಏಳಿಗೆ ಆಗ್ತಿಲ್ಲ ಅಥವಾ ನೀವು ಸಕ್ಸಸ್ ಆಗ್ತಾ ಇಲ್ಲ, ನೀವು ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ನಾನು ಇವತ್ತು ಹೇಳಿಕೊಡುವ ಸಕ್ಸಸ್ ಸೀಕ್ರೆಟನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಮಿಥುನ ರಾಶಿಯವರ ರಾಶಿಯ ಅಧಿಪತಿ ಬುಧ. ಬುಧನಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾರ್ಯವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ. ಮಿಥುನ ರಾಶಿಯವರು ಧರಿಸಬೇಕಾದ ಸ್ಟೋನ್ ಯಾವುದು ಅಂದರೆ ಎಮರಾಲ್ಡ್, ಅಂದರೆ ಪಚ್ಚೆ ಹರಳನ್ನು ನೀವು ಧಾರಣೆ ಮಾಡಬೇಕು. ಅದು ನಿಮ್ಮ ಕಿರು ಬೆರಳಿಗೆ ಹಾಕಿಕೊಳ್ಳಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಏನಾದರೂ ಒಳ್ಳೆಯ ಸ್ಥಾನದಲ್ಲಿದ್ದರೆ ಮಾತ್ರ ಇದನ್ನು ಧಾರಣೆ ಮಾಡಿಕೊಳ್ಳಿ. ಜಾತಕದಲ್ಲಿ ಬುಧ ಏನಾದರೂ 8, 12ನೇ ಮನೆಯಲ್ಲಿದ್ದಾಗ ನೀವು ಇದನ್ನು ಧಾರಣೆ ಮಾಡಿದರೆ ನಿಮಗೆ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಒಮ್ಮೆ ಅಧ್ಯಯನ ಮಾಡಿ ಬುಧ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಿಕೊಂಡು ಈ ರತ್ನವನ್ನು ಧರಿಸಿಕೊಳ್ಳುವುದು ಉತ್ತಮವಾಗಿರುತ್ತೆ. ಹಾಗೆ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ವಿಚಾರವಿರುತ್ತೆ. ಅವರು ಒಂದು ಗುಟ್ಟನ್ನಿಟ್ಟುಕೊಂಡಿರುತ್ತಾರೆ. ಆ ಗುಟ್ಟನ್ನು ಯಾರಿಗೂ ತಿಳಿಸುತ್ತಿರುವುದಿಲ್ಲ. ಇನ್ನು ಮಿಥುನ ರಾಶಿಯವರು ಇರುವ ಕೆಡುಕೆಲ್ಲ ನನ್ನ ಜೀವನದಲ್ಲೇ ಇದೆ ಅಂತ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ಈ ತಂತ್ರ ಮಾಡುವುದರಿಂದ ಯಾರಿಗೆಲ್ಲ ಉಪಯೋಗವಾಗುತ್ತೆ, ಯಾರಿಗೆಲ್ಲ ಪರಿಹಾರ ಆಗುತ್ತೆ ಅಂತ ನೋಡೋದಾದರೆ, ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಈ ತಂತ್ರವನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಖಂಡಿತವಾಗಿಯೂ ಹೆಚ್ಚಾಗುತ್ತದೆ. ಯಾವುದೇ ವ್ಯಾಪಾರ ಮಾಡುತ್ತಿದ್ದರೂ ಈ ತಂತ್ರವನ್ನು ಮಾಡಿ. ಹಾಗೆ ವಿದೇಶ ಪ್ರಯಾಣ ಮಾಡುವಂಥವರು ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಕಲಹವಾಗುತ್ತಿದ್ದರೆ, ಮಿಥುನ ರಾಶಿಯವರು ಇದು ನಿಮಗೆ ಡಿಸ್ಟರ್ಬೆನ್ಸ್ ಅನಿಸುತ್ತಿದ್ದರೆ, ನಿಮ್ಮ ಮನೆಯಲ್ಲೇನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದರೆ ಖಂಡಿತವಾಗಿಯೂ ಈ ತಂತ್ರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟವಿದ್ದರೂ ಕೂಡ ಪರಿಹಾರವಾಗುತ್ತೆ. ಬಹಳ ಸಮಯದಿಂದ ಕೋರ್ಟ್ ಕೇಸ್ ಆಗ್ತಾ ಇದೆಯಾ, ಆ ಕೋರ್ಟ್ ಕೇಸ್ ಪರಿಹಾರವಾಗಬೇಕು. ಇನ್ನೂ ಹೇಳಬೇಕು ಅಂದರೆ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚು ದೃಷ್ಟಿ ದೋಷಗಳೇನಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಭಯ ಇದೆಯಾ, ಈ ತಂತ್ರವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಕೂಡ ಪೂರ್ತಿಯಾಗಿ ಸಿದ್ಧಿಯಾಗುತ್ತೆ. ಇನ್ನು ಸಾಲಬಾಧೆ, ಶತ್ರುಕಾಟ ಇದ್ದರೆ ಖಂಡಿತ ಪರಿಹಾರವಾಗುತ್ತೆ. ಮಿಥುನ ರಾಶಿಯವರ ತಲೆಯಲ್ಲಿ ಯಾವಾಗಲೂ ಒಂದು ವಿಚಾರ ಓಡುತ್ತಾ ಇರುತ್ತೆ. ಅದನ್ನು ಯಾರ ಹತ್ರನೂ ವ್ಯಕ್ತಪಡಿಸೋಕೆ ಆಗೋದಿಲ್ಲ. ಅದನ್ನು ಮನಸ್ಸಲ್ಲಿಟ್ಟು ಕೊರಗುತ್ತಾ ಇರುತ್ತಾರೆ. ಆ ವಿಚಾರದಿಂದ ಹೊರಗೆ ಬರಲು ಕೂಡ ಮಿಥುನ ರಾಶಿಯವರು ಹೆಚ್ಚಾಗಿ ಪ್ರಯತ್ನವನ್ನು ಪಡುತ್ತಿರುತ್ತಾರೆ. ಈ ಪರಿಹಾರ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಮುಖ್ಯವಾಗಿ ತಂತ್ರ ಪ್ರಯೋಗವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಒಂದು ಹಸಿರು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಹಸಿರು ಬಟ್ಟೆಯಲ್ಲಿ 3 ವಸ್ತುಗಳನ್ನು ನೀವು ಹಾಕಬೇಕು. ಮೊದಲನೆಯದು ಅಕ್ಕಿ, ಎರಡನೆಯದು ಬಿಳಿ ಸಾಸಿವೆ ಮತ್ತು ಮೂರನೆಯದು ಏಲಕ್ಕಿ. ಈ ಮೂರನ್ನು ಕೂಡ ನೀವು
ಮಿಶ್ರಿತ ಮಾಡಿ ಹಸಿರು ಬಟ್ಟೆಯಲ್ಲಿ ಕಟ್ಟಿ. ನಾನೀಗ ಹೇಳುವಂಥ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಬೇಕಾಗುತ್ತೆ. ಪ್ರಿಯಾಂಗು ಕಾಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನೀವು ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ಜಪ ಮಾಡಬೇಕು. ಚಿಕ್ಕದಾಗಿ ಹಸಿರು ಬಟ್ಟೆಯಲ್ಲಿ ಅದನ್ನು ಗಂಟು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಬೇಕು. 108 ಬಾರಿ ಜಪ ಮಾಡಿದ ನಂತರ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಿಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರುವಂತಹ 100% ಸಮಸ್ಯೆಗಳು ಕೂಡ ಪೂರ್ಣವಾಗಿ ಪರಿಹಾರವಾಗುತ್ತೆ. ಇನ್ನು ಈ ಮಿಥುನ ರಾಶಿಯವರ ಜೀವನದಲ್ಲಿ ಏನಾದರೂ ಗಂಡ ಹೆಂಡತಿ ಸಮಸ್ಯೆಗಳಾಗುತ್ತಿದೆ, ಪ್ರತಿನಿತ್ಯ ಕಲಹವಾಗುತ್ತಿದೆ, ಏನು ಮಾಡಿದರೂ ಸರಿ ಹೋಗುತ್ತಿಲ್ಲ, ಅತ್ತೆ ಸೊಸೆ ನಡುವೆ ಜಗಳವಾಗುತ್ತಿದೆ, ಏನೇ ಮಾಡಿದರೂ ಸರಿ ಹೋಗುತ್ತಿಲ್ಲ, ಇವರಿಬ್ಬರ ನಡುವೆ ಹೊಂದಾಣಿಕೆ ಬರಬೇಕು ಅನ್ನೋದಾದರೆ ಮತ್ತು ಗಂಡ ಹೆಂಡತಿ ನಡುವೆ ಡೈವರ್ಸ್ವರೆಗೂ ಹೋಗಿದ್ದರೂ ಕೂಡ ಅದೆಲ್ಲವೂ ಪರಿಹಾರವಾಗಬೇಕು ಅಂದರೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು 21 ಬಾರಿ ಹೇಳಬೇಕಾಗುತ್ತದೆ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧಾಯ ನಮಃ. ಈ ಮಂತ್ರವನ್ನು 21 ಬಾರಿ 21 ದಿನಗಳ ಕಾಲ ಹೇಳಿ. ಗಂಡ ಹೆಂಡತಿ ನಡುವೆ ಆಗುತ್ತಿರುವಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಯಾವುದೇ ತಂತ್ರವನ್ನು ಮಾಡುವಾಗ ಬಹಳ ಭಕ್ತಿ ಅನ್ನುವಂಥದ್ದನ್ನು ಸೇರಿಸಿ ಮಾಡಿ. ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಸಮಸ್ಯೆಯಾಗುತ್ತೆ, ಯಾವ ಕಾರಣಕ್ಕಾಗುತ್ತೆ ಅಂತ ಪೂರ್ಣ ಮಾಹಿತಿ ಇರುತ್ತೆ. ಅದನ್ನು ಒಳ್ಳೆಯ ಜ್ಯೋತಿಷ್ಯ ಬಳಿ ತೋರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಇನ್ನು ಈ ಮಾಹಿತಿಯನ್ನು ಮಿಥುನ ರಾಶಿಯ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.